ಲೋಕಾಪುರಕ್ಕೆ ಹೋಗಿ ಬರೋಣ್ರಿ. ಲೋಕಾಪುರಕ್ಕೆ ಹೋಗೋಣ ಅಂದ್ರೆ ವಾಲ್ಯ ಅನ್ನಾಗತ್ತೆ ನೋಡ್ರಿ. ಏನು ಈಕಿನ ಜೋರ ಜುಲ್ಮೆ ಮಾಡಿ ಹೊತ್ತು ಹೊರಗೆ ಹಾಕೊಂಡು ಹೋದಂಗೆ ಆಗೈತೆ ನೋಡ್ರಿ. ಎಲ್ಲರೂ ಏನ್ರಿ ಲೋಕಾಪುರಕ್ಕೆ ಹೋದು ಎಲ್ಲೇ ಹೋದಂದು ಶಾಪಿಂಗ್ ಅದನ್ನು ಕೊಡ್ಸಿ ಇದನ್ನು ಕೊಡ್ಸಿ ಅಂತಾರೆ. ಈಕೆ ಹೋಗೋನು ಬಾ ಅಂದ್ರೆ ನಾವು ಅಲ್ಲಿ ಹೊತ್ತು ಹೊರಗೆ ಹಾಕೊಂಡು ಹೊಂಟ್ರಿ. ಯಾಕಂದ್ರೆ ಸುಮ್ಮನೆ ನನಗೂ ಅವ್ರು ಜೋಡ್ ಹಾಕಲ್ಲ ಮಾತಾಡ್ಕೊತ ಹೋಗಾಕಂತ. ನನಗೂ ಯಾರು ಜೋಡಿಲ್ಲಲ್ರಿ. ಅದಕ್ಕೆ ಈಕಿಗೆ ಎಷ್ಟು ಯವ್ವ ಅನ್ನೋದು ಇರ್ಲಿಕ್ಕಂದ್ರೆ ನಾ ಎಲ್ಲಿ ಬಿಟ್ಟು ಹೋಗಿದ್ನಿ ಈಕಿನ. ತಗೋ ಅದನ್ನು. ನಮ್ದು ಗ್ಯಾಸಿನ ಒಲಿ ಒಂದು ರಿಪೇರಿ ಐತ್ರಿ. ಹಂಗೆ ಗೋಟ ಹಿಡ್ಕೊ. ಕಾರ್ ತೊಗೊಂಡು ಹೋಗ್ಕನೀಗ. ಬರೀ ಹೋಗ್ಬರ್ನಂತ ಬರೋಬ್ಬರಿ ಒಂದು ತಾಸು ಗುದ್ದಾಡಿದ್ರೆ ಅವ್ರು ಮಕ್ಕೊಂಡಿದ್ದು ಗುದ್ದಾಡಬೇಕಲ್ಲ. ಮತ್ತೆ ಹೆಂಡತಿ ಜೋಡಿ ಗುದ್ದಾಡ್ಲಾರ್ದ ಮತ್ತೆ ಯಾರ ಜೋಡಿ ಗುದ್ದಾಡ್ದು ನಡಿ. ಏನಿನ ಬೇರೆ ಪಯ ಮಾಡಕ್ಕೆ ಅದು ಒಂದು ಬ್ಯಾಸ್ಗೆ ದಾಟಿದ ಈಗ ಕದ ತೇರದ ಈಗ 15 ದಿನ ಆದ ನೋಡಕ್ಕೆ ಮತ್ತೆ ದಾಟಿದಾಗ ನೀರು ಅಲ್ಲ ಹೋಗೋಣ ನೋಡಿ. ಹೋಗಿ ಒಲಿ ರೆಡಿ ಮಾಡಿಸ್ಕೊಂಡ ಬಂದ ನಮ್ಮ ಮನೆಯವ್ರಿಗೆ ನಿಂದಿರ್ತಾರ ಸರ್ಕಲ್ ಅಂತ ನಿಂತೀನಿ. ಇಲ್ಲ ಏನೋ ಕೆಲಸ ಇದೆ ಅಂತೇಳಿ ಹೋಗ್ಯಾರ. ಯಾರೋ ಹೊಂಟಾರ ನೋಡ್ರಿ. ನಾವು ಲೋಕಾಪುರಕ್ಕೆ ಹೋಗಿ ಬಂದಿವಿ. ಸುದದು ಇದು ಈ ಕಡೆದು ಒಂದು ಸ್ಪ್ರಿಂಗ್ ಹೋಗಿತ್ತದ, ಅದನ್ನ ಹಾಕಿಸ್ಕೊಂಡ್ ಬಂದೀವಿ. ಇಲ್ಲ ನಮ್ಮ ಮನೆಯವ್ರ ಹಚ್ಚ ಕಡೆ ಹೊಲಕೊಂಡ. ನಾನಿನ್ನು ಅಡುಗೆ ಮಾಡಬೇಕು. ನೋಡಿದನ ಏಕಾಏಕಿ ವಾ ಗಾಳಿ ನೋಡ್ರಿ. ಇಲ್ಲಿ ನನ್ನ ಧ್ವನಿ ಕೇಳಿಸ್ತಿದ್ದಿಲ್ಲ, ಗೊತ್ತಿಲ್ಲ. ಸಡನ್ಲಿ ಒಮ್ಮೆ ಕಾಯಿ ಜಗ್ ಬೀಳ್ತಾವ ತೆಂಗಿನಕಾಯಿ. ನಮ್ಮ ಮನೆಯವ್ರು ಆಚೆ ಕಡೆ ಹೊಲಕ್ಕೆ ಹೊಂಟಿದ್ರಿ. ಗಾಳಿ ನೋಡಿ ಬಿಟ್ರು ಅವರು ಹೋಗೋದು. ಹಾಂ ಅಯ್ಯ ಹೌದಲ್ಲ, ಹಂಗಲ್ಲ ಒಮ್ಮೆ ಇದನ್ನ ಯಾನ ಮನೆ ಅಂತೇನಿ. ಅದನ್ನ ಒಡೆದಾರ ಕೊಡ್ಬೇಕು. ಗಾಳಿ ಗಾಳಿ ಜೋರ್ ಬಿಡ್ತಾವ. ಆಮೇಲೆ ಮೇಲಕ್ಕೆ ಹಾಕೋದ ಎದ್ರ ಗತ್ತೆ ಆಡಿನ ಗತ್ತೆ ನೋಡ್ರಿ ಹೆಂಗೈತ್ರಿ ನಮ್ಮ ಜೋಡಿ. ನೋಡ್ಯಾರ ಪಾಪ ಇವತ್ತು ಹೆಂಗೈತಿ ಅಲ್ಲಿ ಲೋಕಾಪುರ ಸಿಕ್ಕತ್ತು ತೊಗೊಂಬಂದ ಇವತ್ತು ತೊಗೊಂಬಂದಾರ. ಮಾರ್ಕೆಟ್ನಾಗ ಸಿಕ್ಕೈತಿ. ನೀವು ಹೊರಗೆ ಕಟ್ಟು ಮತ್ತು ಹನಿ ಬಂತ ಬಿಟ್ಟು ಬರ್ತೈತಿ. ಗೌರಿ ಬಂತ. ನಮ್ಮ ಗೌರಿ ಬಂದಳು. ನಾನೆಲ್ಲೇ ಮಟನ್ ಕುದಿಸಾಕಿಟ್ಟೇನಿ. ನೀ ಆಚೆಗಡೆ ಒಂದು ಹೋಗ್ಬೇಕಲ್ಲ, ಅವನಟ್ಟು ಮಾವಿನಕಾಯಿ ಇಟ್ಟು ಕಡದು ಕೊಡೋದಿತ್ತ. ಅಯ್ಯ
ಸಮಾಧಾನ ಇಲ್ಲ. ಎಲ್ಲೆಲ್ಲಿ ಮೇಯಿಸಿದ್ರವ? ಎಲ್ಲೋ ಎಲ್ಲಿದಾರಂತ ಅವ್ರು ಬರಾಕತ್ತಾರಂತ ಬಂದಾರಂತ. ಬೇಡ ಅಷ್ಟ ಕರ ಹೊಡ್ಕೊಂಬಂದ್ಬಿಡು. ಏನವ ಅಯ್ಯೋ ಇವನು ಇಷ್ಟು ಒಳಗೆ ಹಾಕಬೇಕಪ್ಪ. ಇಲ್ಲಿ ಬುಟ್ಟಿ ಮುಚ್ಚಂದ್ರೆ ಆ ಬುಟ್ಟ್ಯಾಗ ಒಂದು ಇದನ್ನಿಟ್ಟು ಅಲ್ಲಿ ಒಳಗೆ ಬೇಡ. ಅಲ್ಲಿ ಕೋಳಿ ತುಳಿದಾಡೆ ಮಾಡಿ ಅಂತಂದ್ರೆ ಹೂವು ಗಾಳಿ ಬಂದ್ಬಿಡೋಣ. ಗಿಡದಾಗ ಕುಂದಿರ್ತಾವ ಒಂದಿಷ್ಟು. ಈಗ ಯಾಕೆ ಬಿಚ್ಕೊಂಡ್ಬಂದೇವನ? ಹೋಯ್ ಹೋಯ್ ಎಲ್ಲ ಇದಾರೆ ಇಷ್ಟೆಲ್ಲ ಅಡುಗೆ ಮಾಡಿ ಇಟ್ಟೆಲ್ಲ ಇಟ್ಟು ಊಟವಲ್ಲ ಏನು ಒಟ್ಟ ಹೇಳ 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 ಊಟ ಮಾಡಿ ಹೇಳ ಅನೇ. ಹಾಂ ಎದ್ದು ಬಾ ಹೇಳ ಹೇಳ ಪಟ್ ನಾವು ಹೇಳಿ ಟೈಮ್ ಆಯ್ತಲ್ಲ ನಿದ್ದೆ ಬರಾಕತ್ತೇಳಿ ಊಟ ಮಾಡಿ ಮುಕ್ಕೊಂಡು ಹೇಳ ದಡಗನ ಅಲ್ಲ ಅವನು ಮತ್ತು ಹದಿನಾಲ್ಕು ಮಾಡಿದೆ ಇಷ್ಟ ಮಟನ್ ಅದು ಎದಕ್ಕೆ ಮಾಡಿದೆ ಅದನ್ನು ತಿನ್ಲಿಕ್ಕಂದ್ರೆ. ಹಾಂ ಎದ್ದು ಬಾ ಹೇಳ ಬಾ ದಡಗನ ಎದ್ದು ಬಾ ಹೇಳ ಟೈಮ್ 9 ಆಗೈತೆ ಹೇಳ ಅನ್ಯ. ಹಾಂ ಹೇಳ ಪಟ್ನ. ಒಲ್ಲೆ ಅಂದ್ರು ನಮ್ಮ ಮನೆಯವ್ರನ್ನ ಊಟಕ್ಕೆ ಕರ್ಕೊಂಬಂದಾರ. ಎಲ್ಲ ಅವರ ತಗೊಂಬಂದು ಇಟ್ಟಾರ ನೋಡ್ರಿ. ಬರ್ರಿ ಊಟವನ್ನು ಬರ್ರಿ. ಇಲ್ಲಿ ಮಟನ್ ಸುಕ್ಕ ಭಾಳ ಸೂಪರ್ ಆಗೈತೆ ಮಟನ್ ಸುಕ್ಕ. ಇಲ್ಲಿ ಗೊಂಜಾಳ ನುಚ್ಚಿದು ಇಲ್ಲಿ ಹಸಿ ಖಾರ ಹಾಕಿದ್ದ ಮಟನ್ ಶೇರ್ವಾ ಐತಿ ನೋಡ್ರಿ. ಮಟನ್ ಶೇರ್ವಾ ಐತಿ ನೋಡ್ರಿ. ಬರ್ರಿ ಊಟ ಮಾಡೋಣ್ರಿ ಭರ್ಜರಿ. ಬೇವಿನ ರಸ ಹೌದು. ರೊಟ್ಟಿ ತಗೊಂಡ್ವಿ. ಚಪಾತಿ ಮಾಡ್ಬೇಕಿತ್ತನ? ಏನಿಲ್ಲ ತಿನ್ಬೇಕಂತ ಎಲ್ಲ ಮಾಡಿರ್ತಾನೆ. ಇಕ್ಕಟ್ಟು ಊಟ ಮಾಡೋ ಮನ್ಸನಾಗಂಗಿಲ್ಲ. ಹೌದು ನೋಡೋದು ಯಾಕಂದ್ರೆ ಏನು ಮಟನ್ ಸುಕ್ಕ ಬರ್ರಿ ತಿಂದು ಬಿಡುದ್ರಿ. ಬಡ್ದು ಬಿಡುದು ನೋಡ್ರಿ ಮಟನ್. ಹಿಂಗ ನೋಡ್ರಿ ನಾವು ಕಿಲೋ ಗಂಟ್ಲೆ ತಂದು ತಿಂದು ಬಿಡವ್ರಿ. ಹಾಂ
ಮಸ್ತ್ ಐತಿ. ಮಟನ್ ಸಾಂಬಾರ್ ಭಾರಿ ಐತಿ. ನಾನು ಕಾರ್ ತೊಗೊಂಡಿಲ್ಲ. ನೀವು ಒಳ್ಳೆ ಆಗಿತ್ತಿದ್ಲ ಮತ್ತೆ ಯಾಕೆ ಅನ್ಸಿದೆ ನಿದ್ದೆಕ್ಕಿತ್ತು ನಂದು. ಒಂದಿಟ ಎರಡು ಎಗ್ ಕೊಡೋದು. ಬರೀ ಫ್ರೆಂಡ್ಸ್ ಊಟ ಮಾಡೋಣ ಅಂತ. ನಮ್ಮ ಮನೆಯವ್ರು ಊಟ ಮಾಡಾಕತ್ರ ಅಂದ್ರ ಫೋನ್ ಬಂದ್ರೆ ಸಾಕು ಅವ್ರಿಗೆ ಬಿಟ್ಕೊಟ್ಟು ಓಡ್ ಹೋಗ್ತಾರ. ಊಟ ಮಾಡ್ತೀನಿ ಈ ಕಡೆ ಫೋನ್ ನೋಡಿದ್ರಕೈತಿಲ್ಲ. ಮಾಡನ್ ಸವನಾಗೆ ಮಾಡನ್ ತಂದು ಹ್ಮ್ 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 ಎಲ್ಲ ಸವಾನಾಗ ಅಂತ ಆಯ್ತು ಅಂತಂದು. ನಾಳೆಗೆ ಕುಂಟಿ ಜೋಡಿಸಿದೈತ್ಲ ಅದ. ಬಾ ಹಂಗಾರ ನಾಳೆಗೆ ಹರಿಗ್ ಬಿಟ್ಟು ಬಿಡ್ಬಾದನ್. ಅದ ನಾಳೆಗೆ ಬಂದು ಹರಿಗ್ ಬಿಡೋದನ. ಎಷ್ಟೊತ್ತಿಗೆ ಬರ್ತೀಯ? ಬಾ ಬಾ ನಾನು ಇರ್ತೀನಿ ಬಾ. 9 ಗಂಟೆಗೆ ಅಂದ್ರೆ ಬಾ ಬರಾಬರ ಹರಿಗ್ ಬಿಡುನು. ನಾಡ್ದ ಕಲ್ಲು ಆಡ್ಸ್ಕೊತೀವಿ. ಇಲ್ಲ ಮುಂಜಾನೆ ನಾನು ಫೋನ್ ಹಚ್ಚೋದು ನೋಡು 9 ಗಂಟೆಗೆ ಅಂದ್ರೆ ಬಂದ್ಬಿಡ. ಫ್ರೆಂಡ್ಸ್ ನಾವು ಲೋಕಾಪುರಕ್ಕೆ ಹೋಗಿದ್ವಿ ಅಲ್ಲ, ಅಲ್ಲಿ ನಾನು ಯಾಕೆ ವಿಡಿಯೋ ಮಾಡಲಿಲ್ಲ ಅಂತಂದ್ರೆ ಹೋದ ಖುಷಿನ ನಾವು ಇಲ್ಲಿ ಒಳಗೊಂದು ಮಾರ್ಕೆಟ್ ಒಳಗೆ ಹೋಗೋಣಂತಲೇ ನಾವೊಂದು ಏನೋ ಕೆಟ್ಟ ಕಹಿ ಘಟನೆ ನಡೀತ. ನನಗೆ ನಮ್ಮ ಮನೆಯವರಿಗೆ ಹಾರ್ಟ್ ಬೀಟ್ ಹೊಡ್ಕೊಳಕ್ಕೆ ಬಿಟ್ಟೈತಿ. ಅಂದ್ರೆ ಕೆಟ್ಟ ಕಹಿ ಘಟನೆ ಅಂದ್ರೆ ನಮ್ಮ ಲೈಫಲ್ಲಿ ಫಸ್ಟ್ ಟೈಮ ನಾವು ಬೈಕ್ ತೊಗೊಂಡ ಒಂದು 13 ವರ್ಷ ಆಗಿರ್ಬೋದು ಅಂತ ಅನಿಸ್ತೈತಿ. ನಾವು ಬ್ಯಾರೆ ಆದಿಂದ ಈ ಮನೆ ಕಟ್ಟಿಸ್ತಿಂದ ಅಂತ ಅನಿಸ್ತೈತಿ. ಕಟ್ಟಿಸ್ತಿಂದ ಅಥವಾ ಕಟ್ಸೋಕ್ಕಿಂತ ಮೊದಲ ಬ್ಯಾರೆ ಆದಿಂದ ನಾವು ತಗೊಂಡಿದ್ದ. ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಯಾವುದು ಏನೂ ಆಗಿರ್ಕಿಲ್ಲ. ಮತ್ತು ನಾವು ನಿಮಗೂ ಗೊತ್ತಾ, ನಾವು ಭಾಳ ಯಾವಾಗ ನಮ್ಗೆ ರಾತ್ರಿನ ಟೈಮ್ ಸಿಗ್ತೈತಿ ಈಗಂತ ಅಷ್ಟೇ ಅಲ್ಲ, ಮೊದಲಿಂದನೂ. ಯಾಕಂದ್ರೆ ನಾವು ಸಂಜೆನೂ ಹೊಲ್ದಾಗ ಕೆಲಸ ಮಾಡ್ಬೇಕು, ಆಮೇಲೆ ಸಂಜೆ ಮುಂದೆ ನಾವು ಎಲ್ಲಾದ್ರೂ ಹಿಂಗೆ ರಿಲೇಟಿವ್ಸ್ಗೆ ಊರಿಗೆ ಹೋಗೋದು ಅಥವಾ ಹಿಂಗೆ ಏನಾದರೂ ಇರ್ತಾವಲ್ಲ, ಹೋಗೋದು ಬರೋದು ಇದ್ರೆ ನಾವು ರಾತ್ರಿ ಟೈಮಲ್ಲೂ ಸಂಜೆ ಮುಂದೆ ಟೈಮಲ್ಲೂ ನಾವು ಹೋಗೋದು ಬರೋದು ಮಾಡ್ತಿದ್ವಿ. ಅದು ವಿಡಿಯೋ ಹಾಕೋದು ಬೇಡ ಅಂತೇಳಿ ನಾನು ಹಾಕಲಿಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಮತ್ತೆ ಒಂದೊಂದು ಥರ ಮಾತಾಡ್ತಾರೆ ಅಂಥೇಳಿ. ನನಗೂ ಫುಲ್ ಅಳುನು ಬಂದ್ಬಿಟ್ಟೈತೆ. ನನಗೆ ತಡ್ಕೊಳಕ್ಕಾಗಲ್ತ ಕಣ್ಣಾವ ನೀರು ಹಂಗೆ ಮ್ಯಾಗ ತೊಳ್ಕ್ಯಾಡಕತ್ ಬಿಟ್ಟಾವ. ಯಾವತ್ತೂ ಏನು ಆಗದೆ ಇರೋದು ಇವತ್ತು ಯಾಕೆ ಹಿಂಗಾತು ಅಂಥೇಳಿ. ಅದೇನಾತಂತಂದ್ರೆ ನಮ್ಮ ಮನೆಯವ್ರು ನನಗೆ ಬರೋಬ್ಬರಿ ಒಂದು 2-3 ತಾಸೇನೋ ಗುದ್ದಾಡಿದ್ರು. ಒಂದು ಸಮಸ್ಯೆಯಿಂದ ನಾನು ಬಳಲಾಕತ್ತೇನೆ. ಹತ್ತತ್ರ ಅಂತಂದ್ರೆ 1 ವರ್ಷ 1.5 ವರ್ಷ ಬಂತು. ಬಟ್ ನಾನು ಅದನ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿಲ್ಲ. ಯಾಕಂತಂದ್ರೆ ನಾನು ಅತಿಯಾಗಿ ಇರೋವಂಥ ಪರ್ಸ್ನಲ್ ವಿಷಯನ ನಾನು ಶೇರ್ ಮಾಡ್ಕೊಳಂಗಿಲ್ಲ. ಕೆಲವರಿಗೆ ಅಂತ ಅನಿಸ್ತೈತಿ ಪರ್ಸ್ನಲ್ ಎಲ್ಲ ಶೇರ್ ಮಾಡ್ಕೋತಾರೆ ಇವ್ರು ಅಂಥೇಳಿ. ಬಟ್ ನನ್ನ ಫ್ಯಾಮ್ಲಿ ವಿಷಯ ಆಗಲಿ, ನನ್ನ ಹೆಲ್ತ್ ಪ್ರಾಬ್ಲಮ್ ಆಗಲಿ, ಮತ್ತೊಂದು ಏನೋ ಆಗಲಿ, ನಾನು ಯಾವುದನ್ನು ಶೇರ್ ಮಾಡ್ಕೊಳಂಗಿಲ್ಲ. ಬಟ್ ನೋಡೋಣ, ಹೇಳಬೇಕಂತ ಅನಿಸಿದ್ರೆ ಹೇಳ್ತೀನಿ ನಾನು ಬರೋ ಲಾಗಲ್ಲಿ. ಅದರಿಂದಾಗಿ ನಾನು ಜಾಸ್ತಿ ಎಚ್ಚರ ಇರೋದಕ್ಕಿಂತ ಭಾಳ ಟೈಮ್ ನಾನು ಮಲ್ಕೊಳ್ಳೋದನ್ನು ಜಾಸ್ತಿ, ಅದೊಂದು ಸಮಸ್ಯೆಯಿಂದಾಗೆ. ಹಾಗಾಗಿ ನನಗೆ ಹೋಗ್ಬೇಕಂತ ಅನಿಸ್ವಲ್ತು. ಫಸ್ಟ್ ಬರ್ತೇನೆ ಅಂತೇಳಿ ಟಾಪ್ ಇಸ್ತ್ರಿ ಮಾಡ್ಕೊಂಡು ಎಲ್ಲ ಸಜ್ಜು ಮಾಡಿಟ್ಟೇನಿ, ಇಟ್ಟು ಮಲ್ಕೊಂಡ್ಬಿಟ್ಟೇನಿ ನಾನು. ಅವರು ಎಬ್ಸಾಕತ್ತಾರ ಬಾ ಹೋಗುನ್ ಅಂಥೇಳಿ. ಹಾಗಾಗಿ ಅವರು ನನ್ನ ಜಾಸ್ತಿ ಟೈಮ್ ಒಂಟೆಯಾಗಿ ಬಿಡೋಕೆ ಇಷ್ಟಪಡಂಗಿಲ್ಲ. ಅದೊಂದು ರೀಸನ್ನಿಂದಾಗಿ ಒಲ್ ಅಂತ ಅನ್ಕೊಂತ ಹೋದ್ನಿಲ್ಲ. ಹಂಗಾಗಿ ಆ ಇನ್ಸಿಡೆಂಟ್
ಆತೇನೋ ಅಂತ ನನಗೆ ಅನಿಸ್ತ. ಮನ್ಯಾಗ ಗಂಡ ಆಗಲಿ ಯಾರೋ ಆಗಲಿ ಹೊರಗಡೆ ಹೋಗ್ಬೇಕಾದ್ರೆ ಇಲ್ಲ ಹೋಗಿ ಬರೋಣ ಬಾ ಅಂತಂದ್ರೆ ನಿಮ್ಗೆ ಹೋಗೋ ಮನಸ್ಸಿದ್ರೆ ಹೋಗ್ರಿ, ಇಲ್ಲಾಂದ್ರೆ ಇಲ್ಲಂತ ಒಂದು ಸಲನೇ ಹೇಳಿಬಿಡ್ರಿ ಅವ್ರಿಗೆ. ಇಲ್ಲ ಭಾಳ ಇದನ್ನ ಮಾಡಕ್ಕೆ ಬೇಡ, ಫೋರ್ಸ್ ಮಾಡಕ್ಕೆ ಬೇಡ, ಬರಂಗಿಲ್ಲ ಅಂತ ಹೇಳ್ಬಿಡ್ರಿ. ಯಾಕಂದ್ರೆ ನಾವು ಈಗ ಹೊರಗಡೆ ನಾವು ಗಾಡಿ ಮ್ಯಾಗ ಹೋಗಿ ಬರ್ತಿರ್ತೇವೆ ಅಂತಂದು ಸೇಫಾಗಿ ಹೋಗಿ ಸೇಫಾಗಿ ಬರ್ಬೇಕು. ಒಳ್ಳೊಳ್ದ ಮನಸ್ಸಿನಿಂದ ಹೋದ್ವಿ ಅಂತಂದ್ರೆ ಅವರು ಭಾಳ ಬಲವಂತ ಮಾಡಿ ಕರ್ಕೊಂಡು ಹೋದ್ರಂದ್ರೆ ಯಾವುದೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೊರಗಡೆ ಅಂತ ಹೋಗಿರ್ತೇವೆ, ಏನೋ ತರಾಕಂತ ಹೋಗಿರ್ತೇನೋ, ಕೆಲಸ ಮಾಡ್ಕೊಂಬರಾಕಂತನೂ ಹೋಗಿರ್ತೀವಿ. ಅದರಲ್ಲಿ ಭಾಳಷ್ಟು ಸಾಕಷ್ಟು ಅಡೆತಡೆಗಳಾಗುವಂಥ ಚಾನ್ಸಸ್ ಇರ್ತಾವೆ. ಏನಂತಂದರೆ ಆಕ್ಸಿಡೆಂಟ್, ಮತ್ತು ಅದ್ರ ಬೇರೆ ಥರ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾವು ಹೋಗೋ ಗಾಡಿಗಿನ ಬಂದು ನಮ್ದೇನು ತಪ್ಪಿಲ್ಲ. ಹೆಂಗೆ ಆತ ಅನ್ನೋದು ನಮಗಾಗಲಿ ಅಲ್ಲಿ ನಿಂತವ್ರಿಗಾಗಲಿ ಅವ್ರಿಗೆ ಗೊತ್ತಾಗಲ್ತ. ಎಲ್ಲರೂ ಏನಂತಂದ್ರೆ ಇಲ್ಲ ಅವ್ರದ್ದೇನೂ ತಪ್ಪಿಲ್ಲ, ಇವ್ರದ್ದು ತಪ್ಪು ಅಂತೇಳಂತಂದ್ರೆ ಹಾಗೇನೂ ಆಗಲಿಲ್ಲ, ಗಾಯನೂ ಏನೂ ಆಗಲಿಲ್ಲ. ಬಟ್ ಅಕಸ್ಮಾತ್ ನಮ್ಮ ಮನೆಯವ್ರು, ನಾನು ಯಾವಾಗಲೂ ಹೇಳ್ತೇನೆ ಹಿಂಗೆ ವಿಡಿಯೋ ಮಾಡಬೇಡ್ರಿ ನೀವು ಬೈಕ್ ಮ್ಯಾಗ ಹೋಗ್ಬೇಕಾದ್ರೆ ಅಂತ ಹೇಳ್ತಿರಲ್ಲ. ನಮ್ಮ ಮನೆಯವ್ರು ಭಾಳ ಸ್ಲೋ ಆಗಿ ಬಿಡ್ತಾರೆ. ಅದು ಒಳಗೆ ಮಾರ್ಕೆಟ್ ಒಳಗೆಲ್ಲ ಇನ್ನೂ ಸ್ಲೋ ಇತ್ತು. ಅಕಸ್ಮಾತ್ ಗಾಡಿ ಏನಾದರೂ ಸ್ಪೀಡ್ ಇತ್ತು ಅಂತಂದ್ರೆ ಸ್ಪಾಟಲ್ಲೇ ಯಾರಾದರೂ ಡೆತ್ ಆಗುವಂಥ ಚಾನ್ಸಸ್ ಇತ್ತು ನಮ್ಮ ಗಾಡಿ ಸಿಕ್ಕಾಕೊಂಡವ್ರ. ಅದನ್ನ ನೋಡಿ ಏನು ಮಾಡಿದ್ರು ನಮ್ಮ ಮನೆಯವ್ರಿಗೂ ಸಮಾಧಾನ ಆಗೋಲ್ತು, ನನಗೂ ಸಮಾಧಾನ ಆಗೋಲ್ತು. ಮತ್ತು ನಾನು ಅರ್ಬೀತಿ ತೊಗೊಂಬರ್ಬೇಕಂತ ಇಲ್ಲ ಹೋದ್ರೆ ಅರ್ಬೀತಿ ತೊಗೊಂಬರ್ಬೇಕಂತನ ಹೋದವಳ. ಅದನ್ನೇನು ಒಲಿಯಷ್ಟು ಸರಿ ಮಾಡಿಸ್ಕೊಂಡು ನಂಗೆ ನಿಂದ್ರಾಕನ ಆಗಲಿಲ್ಲ ಅಲ್ಲಿ. ಇಲ್ಲ ಹೋಗ್ಬಿಡೋಣ ಬಾ ಅಂಥೇಳಿ ಅಂತಂದೆ. ಹೆಂಗೆ ಹೋದಿವೋ ಹೆಂಗೆ ಬಂದೀವೋ ಗೊತ್ತಿಲ್ಲ, ಮನೆಗೆ ಬಂದ್ರೂ ಸಮಾಧಾನ ಆಗೋಲ್ತು. ಯಾಕಂದ್ರೆ ಟೈಮ್ ಎಷ್ಟು ಚಲೋ ಇತ್ತು ಅಂತಂದ್ರೆ ನಮ್ದು ಈಗ ಅವ್ರದ್ದು ತಪ್ಪಿರಲಿ ನಮ್ದು ತಪ್ಪಿರಲಿ, ಅದು ಪ್ರಾಣಿನಾಗಲಿ ಮನುಷ್ಯರಾಗಲಿ ಏನೋ ಒಂದು ಜೀವ ಹೋತಂತಂದ್ರೆ ಅಥವಾ ಏನೋ ಕೈಯಾರ ಮುರಲಿ ಕಾಲಾರ ಮುರಲಿ ಹಿಂಗೇನೋ ಆದ್ರೂ ಅದು ತಪ್ಪು ಯಾರದ್ದು ಬರೋದು ಹೇಳ್ರಿ, ಬೈಕ್ ಯಾರ್ದು ಇರ್ತೈತಲ್ಲ ಅವ್ರದ್ದು ಬರೋದು. ಅವಾಗ ಸಿಕ್ಕಾಪಟ್ಟೆ ಫಿನಾನ್ಷಿಯಲ್ ಹೊಡೆತ ಬೀಳ್ತೈತೆ ಅಂತ ಅನ್ನೋದಕ್ಕಿಂತ ಅವ್ರಿಗೂ ಎಷ್ಟೊಂದು ತೊಂದರೆ ಆಕೈತಲ್ಲ. ಒಂದು ಕೂದಲೆಳೆ ಅಂತರದಲ್ಲಿ ನಾವು ನಮ್ಮಿಂದ ಏನಂದ್ರೆ ಆ ದೇವರ ಕಾಪಾಡಿದ ನಮ್ಮನ್ನ ಅಂತ ಹೇಳ್ತೇನೆ ನಾನು. ಅದಕ್ಕೆ ನಾನು ಹೇಳೋದೇನಂತಂದ್ರೆ ಹೊರಗಡೆ ಹೋಗ್ಬೇಕಾದ್ರೆ ಯಾರೋ ಕರೆದ್ರೂ ಹೋಗ್ರಿ, ಇಲ್ಲ ಅಂದ್ರೆ ಇಲ್ಲ, ಎರಡೇ ಮಾತನ್ನೇ ಹೇಳ್ರಿ. ನಮ್ಮ ಮನೆಯವ್ರು ಅದೇನಂತ ಗೊತ್ತಿಲ್ಲ, ಅವ್ರು ಅದನ್ನಾದ್ರೆ ನಮ್ಮ ಮನೆಯವ್ರು ಹೋಗಿ ಬರ್ಬೇಕಾದ್ರೆ ನೋಡಿ ನಾನು ಕರೆದಾಗನ ಬಂದಿದ್ರೆ ಈ ಥರ ಇನ್ಸಿಡೆಂಟ್ ಅಕ್ಕಿರ್ಕೆನೇ ಇಲ್ಲ. ಮೊದಲ ನಾವು ಹೋಗಿದ್ವಿ ಈ ಥರ ಏನು ನಡೀತಿರ್ಕಿಲ್ಲ. ಅದನ್ನ ಅರ್ಥ ಮಾಡ್ಕೊ ಅಂತೇಳಿ ನಾನು ನಮ್ಮ ಮನೆಯವ್ರಿಗೆ ಅದನ್ನ ಒಲ್ಲಂತೇನೆ ಒಲ್ಲಂತನಿಂದ ಬಿಟ್ಟು ಬಿಡ, ಹಿಂಗೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗೋಕ್ಕೋಗ್ಬಿಡ, ಇನ್ನು ಯಾವತ್ತೂ ಕರ್ಕೊಂಡು ಹೋಗೋಕ್ಕೋಗ್ಬಿಡ ಅಂತೇಳಿ ಲೈಫಲ್ಲಿ ಅದೊಂದು ಪಾಠ ಕಲಿತೀವಿ ನಾವು. ಒಂದು ಸಣ್ಣ ಪುಟ್ಟ ಆಗುವಂಥ ಮಿಸ್ಟೇಕ್ಗಳಿಂದ ದೊಡ್ಡ ಪಾಠನ ಕಲ್ಕೋತೇವೆ ನಾವು ಲೈಫ್ ಲಾಂಗ್. ಅದಕ್ಕೆ ಇವತ್ತು ನಾವು ಉದಾಹರಣೆ ಅಂತ ಹೇಳ್ಬೋದು. ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ನಾನು ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. Q&A ಲಾಗ್ ಮಾಡ್ಬೇಕಂತೇಳಿ ನನ್ನ ಕಮ್ಯುನಿಟಿ ಪೋಸ್ಟ್ ಹಾಕಿ ಒಂದು ವಾರ ಆಗ್ತಂತ, ಅಥವಾ 4-5 ದಿನ ಎಲ್ಲ ಜಾಸ್ತಿನ ಆಗಿರ್ಬೋದು. ಸಾರಿ, ನನಗೆ ಅದು ಮಾಡೋಕ್ಕನ ಆಗೋಲ್ತೆ. ನಾನು ಹೇಳಿದ್ನಿಲ್ಲ, ಕೆಲವೊಂದು ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಿರ್ತೀವಿ. ಅಂಥ ಟೈಮಲ್ಲಿ ಮನಸ್ಸು ಮತ್ತು ದೇಹ ಸಪೋರ್ಟ್ ಮಾಡೋಂಗಿಲ್ಲ. ಹಾಗಾಗಿ ಕೆಲವರು ಅರ್ಥ ಮಾಡ್ಕೋಬೋದು, ಇನ್ನು ಕೆಲವರು ಅರ್ಥ ಮಾಡ್ಕೊಳ್ಳೋದೇ ಇರ್ಬೋದು. ಬಟ್ ಸದ್ಯಕ್ಕೆ ನಾವೇನು ಅನುಭವಿಸಾಕತ್ತಿರ್ತೀವಿ, ನಾವೇನು ಫೇಸ್ ಮಾಡಾಕತ್ತಿರ್ತೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತಿರ್ತೈತಿ. ನಾವು ನಂಬಿ ಪೂಜೆ ಮಾಡೋ ದೇವ್ರಿಗೆ ಗೊತ್ತಿರ್ತೈತಿ ಅಷ್ಟೇ ಹೇಳೋದು. ಶೂಟ್ ಮಾಡ್ಬೇಕಂತ ಅಂದ್ಕೊಂಡಾಗ ಏನಾದರೂ ಒಂದು ಅಡೆತಡೆ ಆಕೈತಿ. ನಾನು ಹೇಳಿದ್ನಲ್ಲ, ಜಾಸ್ತಿ ಎಚ್ಚರ ಇರೋದಕ್ಕಿಂತ ಮಲಗಿರೋದೇ ಜಾಸ್ತಿ ನಾನು ಅಂತೇಳಿ. ಹಾಗಾಗಿ ಅದಕ್ಕೆ ನನ್ನ ದೇಹ ಸಪೋರ್ಟ್ ಮಾಡೋಲ್ತ, ನನ್ನ ಮನಸ್ಸು ಸಹಿತ ಸಪೋರ್ಟ್ ಮಾಡೋಲ್ತ. ಆದಷ್ಟು ಲಘುನ ನಾನು ಶೇರ್ ಮಾಡ್ಕೋತೀನಿ, ನೋಡೋಣಂತ. ಅದ್ರ ಸಲುವಾಗಿ ನಮಗೆ ಚಲೋ ವಿಡಿಯೋನು ಮಾಡೋಕ್ಕಾಗಲ್ತ. ನಮ್ಮ ಮನೆಯವ್ರನ್ನ ಹೇಳ್ತಾರೆ. ಹಾಗಾಗಿ ನಾನು ಇಲ್ಲಿ ಇವತ್ತು ಆಚೆ ಕಡೆ ಹೊಲಕ್ಕೆ ಹೋಗೋದಿತ್ತು, ಹೋಗೋಕ್ಕಾಗಲಿಲ್ಲ ನನಗೆ. ಏನು ಮಾಡ್ತೇನಂತಂದ್ರೆ ಇಲ್ಲಿರೋದಕ್ಕಿಂತ ನಾವು ಜಾಸ್ತಿ ಆಚೆ ಕಡೆ ಹೊಲಕ್ಕೆ ನಾವು ಹೋಗ್ಬಿಡ್ತಾ. ಅಂದರೆ ಇಲ್ಲಿ ಏನೂ ಕೆಲಸ ಇಲ್ಲ, ಗೌರಿ ಹೊಡ್ಕೊಂಡು ಏನೋ ಸ್ವಲ್ಪ ಹೊರಗಡೆ ಹಿಂಗೆ ಹೋಗಿ ಬಂದೀವಂದ್ರೆ ಮತ್ತು ಮೈಂಡ್ ಖುಷಿಯಿಂದ ಇರ್ತೈತೆ ಅನ್ನೋ ಒಂದು ರೀಸನಿಂದಾಗಿ. ಒಂದೊಂದು ಸಲ ನನಗೂ ಅನ್ನಿಸ್ತೈತಿ ಯೂಟ್ಯೂಬನ್ನ ಸ್ಟಾಪ್ ಮಾಡಿಬಿಡಲ್ಲ ಅಂಥೇಳಿ. ಆದರೂ ಕೆಲವರು ಅಂದ್ರೆ ಪ್ರೀತಿ ಮಾಡೋರು ಅದಾರಲ್ಲ, ಒಳ್ಳೆ ಕಮೆಂಟ್ ಹಾಕಿದಾಗ
ಇರಲಿ ಅಂತೇಳಿ ಸರಿ ಎಲ್ಲ ಮನುಷ್ಯನಿಗೆ ಕಷ್ಟ ಬರಲಾರ್ದ ಇನ್ನು ಮರಕ್ಕೆ ಬರ್ತೈತಿ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗಾಗಿ ಈಗೇನೋ ನಾವು ಅನುಭವ್ಸಕತ್ತಿರ್ಬೋದ, ಅದು ಇವತ್ತೆಲ್ಲ ನಾಳೆ ಸರಿ ಹೋಗ್ತೈತೆ ಅನ್ನೋ ನಂಬಿಕೆ ನನಗೈತಿ. ನಾನು ನಂಬಿ ಪೂಜೆ ಮಾಡೋ ದೇವ್ರ ಮ್ಯಾಗ ನಂಬಿಕೆ ಐತಿ. ಹಾಗಾಗಿ ನಾನು ಒಟ್ಟಿನಲ್ಲಿ ಏನು ಮಾಡ್ಬೇಕಂತ ಅನಿಸ್ತೈತಿ, ಏನು ಶೂಟ್ ಮಾಡ್ಬೇಕು ಅನಿಸ್ತೈತಿ ಆ ಟೈಮಲ್ಲಿ ಶೂಟ್ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬಹುಶಃ ನಿಮಗೂ ಅದು ಇಷ್ಟ ಆಗಕತ್ತಿಲ್ಲ ಅಂತ ಅನ್ನಿಸ್ತೈತಿ. ಹಾಗಾಗಿ ಜಾಸ್ತಿ ಜನ ನೋಡಿ ಸಪೋರ್ಟ್ ಮಾಡೋಲ್ರಿ. ಓಕೆ, ನೋಡೋಣ. ನಮ್ಮ ಮನೆಯವ್ರು ಅದನ್ನೇ ಹೇಳ್ತಾರೆ, ನಿಂಗೆ ಖುಷಿ ಇಲ್ಲ ಬಿಟ್ಬಿಡು. ಅಂದರೆ ಖುಷಿ ಇಲ್ಲ ಅಂತ ಅನ್ನೋದಕ್ಕಿಂತ ಅವ್ರಿಗೆ ಗೊತ್ತು ನನ್ನ ಜೊತೆ ಇರೋದು ಅವರಲ್ಲ, ನಾನು ಯಾವ ಸಿಚುವೇಶನಲ್ಲಿದ್ದೀನಿ, ನನ್ನ ಮಾನಸಿಕ ಸ್ಥಿತಿ ಯಾವ ಥರ ಐತಿ ಅನ್ನೋದು ಕಂಪ್ಲೀಟ್ ಅವ್ರಿಗೆ ಗೊತ್ತೆ. ಇಲ್ಲ ಬಿಟ್ಬಿಡ್ದಂತೆ ಬಿಟ್ಬಿಡು, ಆರಾಮಿರು ನೀನು ಅಂತ ಹೇಳ್ತಾರೆ. ಈಗ ನೋಡಿ ಅದ್ರ ಸಂಬಂಧ ನಮ್ಮದು ಹೊಲ ಕಡಿಮೆ ಐತೆ ಅಂತ ಅಂದಿದ್ದು ನಾವು ಹೊಲ ಹಾಗಾಗಿ ಬೇರೆದವ್ರದ್ದು ಹೊಲ ಮಾಡೇವಿ. ಅದರಲ್ಲಾದರೂ ಏನಂತಂದ್ರೆ ದುಡಿದು ನಾವು ಚಲೋ ಅಂತ ನಮಗೆ ಜೀವನ ನಡೆಸಿದ್ರೆ ಆತಂತ ಹೇಳಿ. ಹಾಗಾಗಿ ಇದನ್ನೆಲ್ಲ ನಾನು ಮಾಡೋದೇ ಕೇಳ ಇರೋರು ಇಬ್ಬರು ಅದೇವಿ. ನಿನಗಲ್ಲ ನಾನು ದುಡಿಯೋದು ನಿನಗೆ, ನೀನೇನೇ ಮಾಡಿದ್ರು ನನಗಲ್ಲ, ತಲೆ ಕೆಡಿಸ್ಕೊಳಕ್ಕೋಗ್ಬೇಡ ಯಾವುದಕ್ಕೂ ಅಂತ ಹೇಳ್ತಾರೆ. ಆದರೂ ಕೆಲವೊಂದು ಟೈಮ್ ಅಂತ ಇರ್ತೈತಲ್ಲ, ಅದು ಕೆಲವೊಂದು ಟೈಮ್ ನಮ್ಮ ಕಡೆ ಇದ್ರೆ ಮತ್ತೊಂದು ಟೈಮ್ ಅದು ಕೆಟ್ಟ ಟೈಮ್ ಆಗಿರ್ತೈತೆ ಅಂತ ಹೇಳ್ತಾರಲ್ಲ, ಹಂಗೆ ನೋಡೋಣಂತ. ಇವತ್ತೆಲ್ಲ ನಾಳೆ ಎಲ್ಲನೂ ಸರಿ ಹೋಗ್ತೈತಿ, ಮತ್ತು ಎಲ್ಲನೂ ಮೊದಲಿನ ಥರ ಆಕೈತಿ ಅಂತ ನನಗೆ ಒಂದೊಂದ್ಸಲ ಅನ್ನಿಸ್ತೈತಿ, ಹೆಂಗೆ ಇದ್ದವಳು ನಾನು, ಹೆಂಗೆ ಆದ್ನಲ್ಲ ಅಂತೇಳಿ. ನೀವೆಲ್ಲರೂ ಅನ್ಕೋತೀರಿ ನಾನು ಭಾಳ ಮಾತಾಡ್ತೀನಿ, ಭಾಳ ಜೋರದೇನು ಅಂತ. ಅವ್ರು ನಮ್ಮ ಮನೆಯವ್ರ ಜೊತೆ ಎಷ್ಟು ಬಿಟ್ಟರೆ ನನ್ನ ಯಾರ ಜೊತೆ ಮಾತಾಡ್ಬೇಕು ಅನ್ಸಂಗಿಲ್ಲ, ಏನೂ ಇಲ್ಲ. ಹೇಳ್ತೀನಿ ನಾನು ಮತ್ತೊಂದಿನ. ಕೆಲವ್ರಿಗೆ ಅದು ಬೇರೆ ಥರನೂ ಆಗ್ಬೋದ, ಸಿಂಪತಿ ಅದು ಇದು ಅಂತಲ್ಲ. ನಮ್ಮ ಜೀವನ ಹೆಂಗಿರ್ತೈತಿಲ್ಲ, ನಮ್ಮ ಜೀವನ ಹೆಂಗೆ ನಡೀತಿರ್ತೈತಲ್ಲ ಅದನ್ನ ಶೇರ್ ಮಾಡ್ಕೊಳ್ಳೋದು. ಮೊನ್ನೆ ನನ್ನ ಯಾವುದೋ ನಿನ್ನೆ ವಿಡಿಯೋದಲ್ಲೂ ಸಹಿತ ನಾನು ಎಲ್ಲ ಹೋದ್ರೂ ಮಕ್ಕಳದಾಗ ಕೇಳ್ತಾರಂತೆ. ಮೊನ್ನೆ ಯಾವುದೋ ಒಂದು ವಿಡಿಯೋದೊಳಗೆ ಹೇಳಿದಾಗ ನೀವು ಯೂಟ್ಯೂಬ್ ಮಾಡಿದಾಗಿಂದ ಅದೊಂದ ಕಂಟೆಂಟ್ ಅಂತೀರ. ಅದು ಕಂಟೆಂಟ್ ಅಂತ ಕೆಲವರಿಗೆ ಅನ್ನಿಸ್ಬೋದು, ಅದು ರಿಯಾಲಿಟಿ, ಅದು ನನ್ನ ಜೀವನ. ಯಾಕಂದ್ರೆ ನನ್ನ ಲೈಫಲ್ಲಿ ಏನು ಕೊರತೆ ಐತೆ ಅಂತಂದ್ರೆ ಮಗು ಅಂದ್ಬಿಟ್ರೆ ಬೇರೆ ಏನೂ ಕೊರತೆ ಇಲ್ಲ. ಅದು ಕೆಲವರಿಗೆ ಕಂಟೆಂಟ್ ಅಂತ ಅನ್ನಿಸ್ಬೋದು, ಅಥವಾ ವ್ಯೂಸ್ ಸಲುವಾಗಿ ಏನೋ ಸಿಂಪತಿ ಕಾರ್ಡ್ ಯೂಸ್ ಮಾಡಕತ್ತಾರಂತ ಅನ್ನಿಸ್ಬೋದು. ಬಟ್ ರಿಯಾಲಿಟಿನ ಅರ್ಥ ಮಾಡ್ಕೊಂಡವ್ರ ಆ ಥರ ಕಮೆಂಟ್ ಹಾಕಂಗಿಲ್ಲ. ಈಗ ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾಕೈತೆ. ಎಲ್ಲಿ ಹೋದ್ರು ನಾನು ನಿನ್ನೆ ವಿಡಿಯೋ ಸಹಿತ ನೋಡದೆ ಇರೋರು ನೋಡ್ರಿ, ಅಲ್ಲಿ ಒಬ್ರನ್ನ ಬಟಗುರ್ಕಿ ಅವ್ರು ಅಂತ ಅನಿಸ್ತೈತೆ, ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರ ಪರಿಚಯ ಅವರು. ಅವರು ನಮಗೆ ಗೊತ್ತಿದ್ದವರು ಗೊತ್ತಿಲ್ಲದೆ ಇರೋರು ಸಹಿತ, ಅಂದರೆ ನಮ್ಮ ಮನೆಯವ್ರಿಗೆ ಗೊತ್ತಿರ್ತಾರಲ್ಲ, ಮಾಮೂಲಿ ಈಗ ಮಗು ಆಗಿಲ್ಲ ಅಂತ ಅಂದಿಂದ ಎಲ್ಲರೂ ಅದನ್ನ ಮಕ್ಕಳು ಹಡ್ದಾರ, ಯಾರು ಸುಖ ಆಗಿದಾರ ಬಿಡುವ, ಆರಾಮಿರ, ತಿನ್ರಿ ಉಣ್ರಿ, ನಿನಗೆ ಅವ್ನ ಜೋಡ ಅವನಿಗೆ ನೀನು ಜೋಡ, ಏನು ಹೆಂಗೆ ಇರ್ಬೇಕಂತ ಅನಿಸ್ತೈತಿ ಹಂಗೆ ಆರಾಮಿರ್ರಿ ಅಂತ ಹೇಳ್ತಾರೆ. ಕಲ್ತವ್ರಾಗಲಿ ಕಲಿದೇ ಇರೋರಾಗಲಿ. ಯಾಕಂದ್ರೆ ನೋಡಿರ್ತಾರೆ, ನಾವೆಲ್ಲ ನೋಡಿದೆ ಮಕ್ಕಳು ಮಾಡಿದೆ ಇಷ್ಟೊಂದೆಲ್ಲ ಕಷ್ಟಪಡಾಕತ್ತೇವೆ ಅಂತೇಳಿ. ನಿಮ್ಗೆ ಗೊತ್ತಾ, ನಮ್ಮ ಉತ್ತರ ಕರ್ನಾಟಕ ಕಡೆ ಈಗ ಸ್ವಲ್ಪ ಎಜುಕೇಷನ್ ಕಡೆ ಗಮನ ಕೊಡಕತ್ತಾರ. ನಾವೆಲ್ಲ ಸಣ್ಣವರಿದ್ದಾಗ ಎಜುಕೇಷನ್ ಕಡೆ ಗಮನ ಕೊಡ್ತಿರಕ್ಕಿಲ್ಲ, ಆದರೂ ಈ ಕಡೆ ಸ್ವಲ್ಪ ಅಲ್ಲ ಜಾಸ್ತಿನೇ ಇನ್ನೂ ಇಂಪ್ರೂವ್ ಆಗ್ಬೇಕು. ಈಗಿನವರಾಗಲಿ ಮೊದಲಿನವರಾಗಲಿ ಹೆಂಗಂತ ಅದು ಕಡಿಮೆ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿದ್ರೆ ಹಿಂಗೆ ದೇವರ ಹೇಳೋದು ಇದನ್ನ ಮಾಡೋದು ಹಿಂಗೆಲ್ಲ ಹಿಂಗೆ ಇದನ್ನ ಮಾಡ್ತಾರಲ್ಲ, ಅದರಲ್ಲೆಲ್ಲ ಕಮೆಂಟ್ ನೋಡ್ಬೇಕಿತ್ತು. ಅಂದ್ರೆ ಅದು ತಪ್ಪಂತನೂ ಹೇಳಂಗಿಲ್ಲ, ಅದು ಸರಿ ಅಂತಲೂ ಹೇಳಂಗಿಲ್ಲ ನಾನು. ಯಾಕಂದ್ರೆ ನಮ್ಮ ಕಡೆ ಜಾಸ್ತಿ ಇರೋದನ್ನು ಹಂಗೆ ಉತ್ತರ ಕರ್ನಾಟಕದ ಕಡೆ ಇನ್ನೂ ಇಂಪ್ರೂವ್ ಆಗ್ಬೇಕು, ಇನ್ನೂ ಸಾಕಷ್ಟು ಬದಲಾವಣೆ ಆಗಬೇಕು. ಅಂದ್ರೆ ಯಾವಾಗ ಆಕೈತೆ ಗೊತ್ತಿಲ್ಲ. ಹಾಗಾಗಿ ಏನಂತಾರಂತಂದ್ರೆ ಲೈಫಲ್ಲಿ ಎಲ್ಲನೂ ಸರಿ ಇರ್ತೈತಂತಲ್ಲ, ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಕೊರತೆ ಇದ್ದಾಗ ಅದು ಎಲ್ಲರ ಕಣ್ಣಿಗೂ ಕಾಣಿಸ್ತೈತಿ. ಹೊಸಬ್ರು ಯಾರಾದರೂ ನೋಡಿದಾಗ ಕೆಲವ್ರು ಕೇಳ್ತಿರ್ತಾರೆ, ಅಕ್ಕ ನಿಮ್ಮ ಲವ್ ಮ್ಯಾರೇಜಾ, ನಿಮ್ಮ ಮಗು ಎಷ್ಟು, ಹಿಂಗೆಲ್ಲ ಕೇಳ್ತಿರ್ತಾರೆ. ಅದ್ರ ಬಗ್ಗೆ ಸಲಹೆ ಇದೆ ಕೊಡ್ತಿರ್ತಾರೆ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆನೂ ಅದನ್ನು ನಾವು ಹೇಳಿದಾಗ, ಅದನ್ನು ನಾವು ಟೈಟಲ್ ಹಾಕಿದಾಗ ಅಯ್ಯೋ ಸಿಂಪತಿ ಕಾರ್ಡ್ ಯೂಸ್ ಮಾಡಕತ್ತಾರ, ವ್ಯೂಸ್ ಇಲ್ಲ, ಹಂಗಿಲ್ಲ ಅಂತೇಳಿ. ಯಾಕಂದ್ರೆ ಅದ ನನ್ನ ಜೀವನ ಇರೋದ್ರಿಂದಾಗೆ ಸಿಂಪತಿ ಕಾರ್ಡ್ ಯೂಸ್ ಮಾಡೋದು. ನಮ್ಮ ಮಕ್ಕಳಾಗಿಲ್ಲ, ಇಲ್ಲ ಎಲ್ಲಿ ಹೋದ್ರು ಅದನ್ನ, ಹೌದು ಎಲ್ಲಿ ಹೋದ್ರೂ ಅದನ್ನ ಕೇಳ್ತಾರೆ. ಹಾಗಾಗಿ ನಾನು ಹೊರಗಡೆ ಹೋದ್ರೂ ನನ್ನ ಮನೆಯವ್ರಿಗೆ ಮೊದಲು ಕರಾರು ಮಾಡಿಬಿಟ್ಟಿರ್ತೇನೆ. ನನ್ನ ಬಿಟ್ಟು ನೀನು ಎಲ್ಲಿ ಹೋಗಂಗಿಲ್ಲ, ಫ್ರೆಂಡ್ಸ್ ಆಗಲಿ ಎಲ್ಲಾಗಲಿ ಯಾರಾದರೂ ಮಾತಾಡ್ಸಿದ್ರೆ ಎಲ್ಲಿ ಹೋಗಂಗಿಲ್ಲ, ನನ್ನ ಕೂಡ ಬರಬೇಕು, ನನ್ನ ಕೂಡ ಊಟ ಮಾಡಬೇಕು, ವಾಪಸ್ ನನ್ನ ಕೂಡ ಬರಬೇಕು ಅಂತ ಹೇಳ್ಬಿಡ್ತೇನೆ ನಾನು. ಅವ್ನ ಬಿಟ್ಟು ಎಲ್ಲಂದ್ರೆ ಎಲ್ಲಿ ಹೋಗಂಗಿಲ್ಲ, ನನಗೆ ಯಾರ ಜೊತೆ ಮಾತಾಡೋ ಮನಸ್ಸನ್ನು ಆಗಂಗಿಲ್ಲ ನನಗೆ. ಅಂದರೆ ಅದು ಒಳ್ಳೇದಂತನೂ ಅನ್ನಂಗಿಲ್ಲ, ಕೆಟ್ಟದಂತನೂ, ಅದು ನಮಗೆ ಹರ್ಟ್ ಆಕಿರ್ತೈತಿ. ಅದು ಗಾಯ ಮಾಯಕ್ಕೆ ಬಂದಿರ್ತೈತಿ, ಮತ್ತೆ ಅದಕ್ಕೆ ಚುಚ್ಚಿ ಗಾಯ ಮಾರದಂಗೆ ಅಂತ ಅನಿಸ್ತೈತಿ. ಹಾಗಾಗಿ ಅರ್ಥ ಮಾಡ್ಕೊಂಡ ಸಪೋರ್ಟ್ ಮಾಡಿರಿ, ಅಷ್ಟೇ ನಾನು ಹೇಳೋದು. ಒಂದೊಂದು ಸಲ ಅನಿಸ್ತೈತಿ, ಸ್ವಲ್ಪ ಜನ ಆದ್ರೂ ಪ್ರೀತಿ ಕೊಡ್ತಾರಲ್ಲ,
ಅವ್ರ ಜೊತೆನಾದ್ರೂ ನನ್ನ ಇರಬೇಕಲ್ಲ ವಿಡಿಯೋಸ್ ಮಾಡ್ಕೊತ ಅಂತ ಅನಿಸ್ತೈತೆ. ಒಂದ್ಸಲ ಬೇಡ ಈ ಹೊರಗಡೆ ಹೊಲದಾಗ ಕೆಲಸ ಮಾಡ್ಕೊತ ಹೋದ್ರೆ ಮೈಂಡ್ ಎಷ್ಟು ರಿಲ್ಯಾಕ್ಸ್ ಆಗಿರ್ತೈತೆ ಅಂತಂದ್ರೆ ನೀವು ಕಲ್ಪನೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ. ಅಷ್ಟು ಖುಷಿಯಾಗಿರ್ತೈತಿ. ಜಾಸ್ತಿ ನಾವು ಎದಕ್ಕೆ ಬೇಕು ಹೇಳ್ರಿ, ನಾವು ಎಷ್ಟು ಗಳಿಸಿದ್ರೂ ಏನು ಎಂಜಾಯ್ ಮಾಡಿದ್ರೂ ಬಟ್ ಈ ಭೂಮಿ ತಾಯಿ ಮಡ್ಲಲ್ಲಿ ನಾವು ಕೆಲಸ ಮಾಡಿ ಎಲ್ಲ ಹಂಗೆ ಅಡ್ಡಾಡಿ ಬಂದ್ರೂ ಅಲ್ಲಿ ಸಿಗೋವಂಥ ಖುಷಿ ಬೇರೆ ಯಾವುದ್ರಲ್ಲೂ ಸಿಗಂಗಿಲ್ಲ. ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಬೇಕಂತ ಅನ್ಸಂಗಿಲ್ಲ ನಮ್ಗೆ, ಮತ್ತು ಅಲ್ಲೇ ಇಲ್ಲೇ ಹೋಗ್ಬೇಕಂತ ಅನ್ಸಂಗಿಲ್ಲ. ಯಾಕಂದ್ರೆ ನಾವು ನೇಚರ್ ಮಧ್ಯೆ ಇರೋದ್ರಿಂದಾಗೆ ಇದೇ ಒಂದು ಸ್ವರ್ಗ. ಈ ಸ್ವರ್ಗನ ಬಿಟ್ಟು ಬೇರೆ ಸ್ವರ್ಗಕ್ಕೆ ಹೋಗಿ ಮತ್ತು ಬಂದ್ರೂ ಇಲ್ಲೇ ಬರ್ಬೇಕು ನಾವು. ಒಂದೊಂದ್ಸಲ ಅನಿಸ್ತೈತಿ ಭಾಳಷ್ಟು ದುಡಿಬೇಕು ನಾವು, ಅಲ್ಲಿ ಇಲ್ಲೇ ಟ್ರಿಪ್ ಮಾಡ್ಬೇಕಂತ ಅನಿಸ್ತೈತಿ. ಒಂದೊಂದ್ಸಲ ಏನು ಅನಿಸ್ತೈತಿ, ಈ ಸಾಕು ಇರೋಷ್ಟದೊಳಗೆ ದೇವ್ರು ನೆಮ್ಮದಿಯಿಂದ ಖುಷಿಯಿಂದ ಇಟ್ಟನಲ್ಲ, ಅದು ಭೂಮಿ ತಾಯಿ ಮಡ್ಲಲ್ಲಿ ಬದುಕುವಂಥ ಭಾಗ್ಯನ ಕೊಟ್ಟನಲ್ಲ, ಸಾಕು ಇಷ್ಟ ಅಂತ ಅನಿಸ್ತೈತಿ. ಆದ್ರೆ ಮನುಷ್ಯನಿಗೆ ಏನಿದ್ರೂ ಆಸೆಗಳು ಜಾಸ್ತಿನೇ ಇರ್ತಾವೆ. ಆಸೆಗಳು ದಿನಕ್ಕೆ ಒಂದೊಂದು ಹುಟ್ಕೋತಾವ ಅಂತ ಹೇಳ್ತಾರಲ್ಲ, ಹಾಗಾಗಿ ನನಗೆ ಆಸೆಗಳು ಭಾಳ. ಹಾಗಾಗಿ ನಾನು ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಿರ್ತೇನೆ. ನಮ್ಮ ಮನೆಯವ್ರಿಗೆ ಏನಿಲ್ಲ, ಅವ್ರು ಆರಾಮಿರ್ತಾರೆ. ಅವ್ರು ನನ್ನಿಂದ ನಾನು ಖುಷಿಯಾಗಿದ್ರೆ ಅವರು ಖುಷಿಯಾಗಿರ್ತಾರೆ. ನಾನು ಖುಷಿಯಾಗಿರಲಿಲ್ಲ ಅಂದ್ರೆ ನನ್ನಿಂದ ಅವ್ರು ಜಾಸ್ತಿ ಪಾಪ ಸಫರ್ ಆಗೋದು ಭಾಳ ಅಂತ ಹೇಳ್ತೇನೆ ನಾನು. ಬಟ್ ನೋಡೋಣ, ಆದಷ್ಟು ಅವನು ಕೀ ಆ್ಯಂಡ್ ಲಾಗ್ ಮಾಡಿ ಕೆಲವೊಂದಿಷ್ಟು ಪ್ರಶ್ನೆಗಳ ಹೈಲೈಟ್ ಇರುವಂಥ ಪ್ರಶ್ನೆಗಳ ಭಾಳೇನು ಬಂದಿಲ್ಲ, ಹೈಲೈಟ್ ಇರುವಂಥ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಕೆಲವ್ರು ಹೇಳಿದ್ರೆ ಮಕ್ಕಳ ಬಗ್ಗೆ ಏನು ಪ್ಲ್ಯಾನ ಇಲ್ಲ ಅಂತ ಕೇಳೋರು ಒಬ್ಬರು, ಹೇಳಿದ್ರೆ ಅದೇ ಕಂಟೆಂಟಾ ಅಂತ ಅನ್ನೋರೊಬ್ರು. ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಸಂಗಿಲ್ಲ. ಮನೆ ಕಮೆಂಟ್ ಹಾಕಿದ್ರು, ಒಳ್ಳೆ ಪರ್ಸ್ನಲ್ಲಾಗಿ ಸಹಿತನು ಮೆಸೇಜ್ ಹಾಕಿದ್ರು, ಏನು ಮಕ್ಕಳ ಬಗ್ಗೆ ಏನು ಯೋಚನೆ ಮಾಡಲ್ರಲ್ಲ ನೀವು ಅಂತೇಳಿ. ಏನು ಮಾಡಲಿ ಹೇಳ್ರಿ, ಇಲ್ಲಿ ಎಲ್ಲರನ್ನೂ ಮೆಚ್ಚೋಕ್ಕಾಗಿಲ್ಲ. ಭಗವಂತನ ಕೈಲಿದ್ದನ್ನು ಆಗಿಲ್ಲ ಅಂತ ನನ್ನಂತವ್ರ ಕೈಲಿದ್ದೆ ಎಲ್ಲಕ್ಕೈತೆ, ಹೌದಲ್ರಿ. ಇವತ್ತಿನ ಲಾಗ್ ನಾನು ಇಲ್ಲಿಗೆ ಮುಗಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನನ್ನದು ಯಾರಿಗಾದ್ರು ಏನಾದರೂ ಬೇಜಾರಾಗಿದ್ದರೆ ಸಾರಿ, ನಿಮ್ಮಿಂದ ಕೆಲವರಿಂದ ನನಗೆ ಹರ್ಟ್ ಆಗಿರ್ತೈತಿ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋತೀನಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಎಲ್ಲ ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕಾಕೈತಿ. ನೋಡೋಣಂತ್ರಿ. ಕಾಲಾಯ ತಸ್ಮೈ ನಮಃ ಅಂತಾರಲ್ಲ, ಹಿಂದೆ ಇದ್ದ ರುಕ್ಮಿಣಿ ಮತ್ತು ಕಮ್ ಬ್ಯಾಕ್ ಮಾಡ್ತಾಳೆ ಅಂದ್ರೆ ನಾನು ಮಾನಸಿಕವಾಗಿ ಹೇಳಕತ್ತಿರೋದ